ಮತ್ತು 20 ನಿಮಿಷಗಳ ಕಾಲ ನಡೆದಾಡಿದ ತಕ್ಷಣ ನಾವು ಬಂದಿರೋದು ಉದೋಟದಲ್ಲಿ. ಇದು ನೋಡಿ, ಇದು ಗೊತ್ತಲ್ಲ ಯಾವುದಂತ, ಇದು ಸ್ವಲ್ಪ ದಾರಿ ಅಷ್ಟು ಕಠಿಣ ಉಂಟು, ಈಸಿ ಇಲ್ಲ. ಸೈಡ್ ಹೋದರೆ ಹೋಗ್ಬಿಡ್ತೇವೆ ಕೆಳಗಡೆ, ಹೆಂಗೆ ಗೊತ್ತಲ್ಲ. ನೋಡಿ ಇಲ್ಲಿ ಸಿಗುವಂತಹ ಇದು ಯಾವುದು? ಕಾಫಿ. ಇದು ಕಾಫಿನ? ಕಾಫಿ ಬೀಜ. ಈಗ ಈಶ್ವರನ ಉದರದಲ್ಲಿ ಕಾಫಿ ಬೀಜ ನೋಡಿ, ಹೀಗೆ ನೋಡ್ಕೊಂಬಿಡಿ. ತುಂಬ ಉಂಟು ಇಲ್ಲಿ, ಹಣ್ಣಾಗಿರೋದುಂಟು. ನೋಡೋಣ ಬೇಕಂದರೆ ಒಂದು. ಬೇಡ, ಈಶ್ವರ ಬೈದು ಬಿಡ್ತಾನೆ ನಮಗೆ, ಬೇಡ. ಹಾಂ, ಏನಾಯಿತು? ಹಾಂ, ಜಿಗಣೆ. ಇಲ್ಲಿ ಜಿಗಣೆ ಕೂಡ ಉಂಟು, ನಿಮಗೆ ಗೊತ್ತಲ್ಲ. ಅವರು ಹೀರೋಯಿನ್ ಹೆಸರೇನು? ರುಕ್ಮಿಣಿಯಸ್ ಅಂತ. ರುಕ್ಮಿಣಿಯಸ್ ಅಂತ ಕನಕಾವತಿಯವರಿಗೆ ಒಂದು ಜಾಸ್ತಿ ಒಂದು 100 ಕುಂಬಳ ಅಂದರೆ ಜಿಗಣೆ ಎಲ್ಲ ಹಿಡಿಯೋದಂತೆ. ಬಟ್ ನಮ್ಮಲ್ಲಿ ಯಾರಿಗೂ ಹಿಡಿಯಲ್ಲ, ಯಾಕಂದರೆ ನಾವೆಲ್ಲ ನಾನ್ ವೆಜ್ ತಿಂದು ಬಂದಿದ್ದು. ಜಿಗಣೆ ಎಲ್ಲ ನಮ್ಮ ರಕ್ತ ಇರೋಲ್ಲ, ಯಾಕಂದರೆ ನಮ್ಮಲ್ಲಿ ರಕ್ತನೇ ಇಲ್ಲ. ನಾವೇ ಅದರಿಂದ ರಕ್ತ ಇರಬೇಕು. ದಾರಿ ಸ್ವಲ್ಪ ಕಠಿಣ ಉಂಟು, ನೋಡ್ಕೊಂಡು ಹೋಗ್ಬೇಕು. ಇವರು ನೋಡಿ ಪ್ಲಾಸ್ಟಿಕ್ ಚಪ್ಪಲ್ ಹಾಕೊಂಡು ಬಂದಿದ್ದಾರೆ, ಅಕ್ಷತ್ ಅವರು. ಪ್ಲಾಸ್ಟಿಕ್ ಚಪ್ಪಲ್ ಇಲ್ಲಿ ಅಲ್ಲಿ ಯಾವುದಕ್ಕೂ ಹೆಲ್ಪ್ ಆಗೋದಿಲ್ಲ. ಹಾಂ, 2023ರಲ್ಲಿ ತೊಗೊಂಡಿರೋ ಚಪ್ಪಲು 23 ಅಂತ ಬರ್ಸಿದ್ದಾರೆ. ಅಯ್ಯಪ್ಪ, ಸದ್ದು ಕೇಳ್ತಾ ಇದೆಯಾ? ಪಕ್ಷಿ ಸದ್ದು. ಕಾಲುದಾರಿ ತುಂಬ ಕಠಿಣ ಉಂಟು. ಇಲ್ಲಿ ಎಲ್ಲ ಮರ ಎಲ್ಲ ಉಂಟು, ಸ್ವಲ್ಪ ಚುಚ್ಚಿದ್ರೆ ಪ್ರಾಬ್ಲಮ್ ಆಗುತ್ತೆ, ನೋಡಿಕೊಂಡು. ಹಾಂ, ಕಾಲೇ ಯಾವುದು ಇದು? ನಮಗೆ ಗೊತ್ತಿಲ್ಲ. ಇವರು ಶುಂಠಿ ಗಿಡ ಅಂತಿದೆ, ಗೆಡ್ಡೆ ಇರ್ತದೆ. ಈಗ ನಮಗೆ ತೆಗಿಯೋಕ್ಕಾಗಲ್ಲ, ನಾವು ಹೋದರೆ ಹೇಳಕ್ಕೆ ಬರೋಲ್ಲ, ಹುಳು ಪುಡಿ ಎಲ್ಲ ಇರುತ್ತೆ. ಹಾವು ಅಂತೂ ಕಾಮನ್ ಇಲ್ಲಿ, ನೋಡ್ಕೊಂಡು ಹೋಗ್ಬೇಕು. ಬರುವಾಗ ಒಂದು ಹಾವು ಸಿಕ್ಕಿತ್ತು, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಂ, ನೋಡಿ ಹಾವು ಥರ ಇರೋ ಬೇರುಗಳು. ಆಯಿತಾ, ಸದ್ದು ಕೇಳ್ತಾ ಉಂಟಾ ನಿಮಗೆ? ಕಲ್ಲು ಬಂಡೆ. ಈಶ್ವರನ ಹೂದೋಟದಲ್ಲಿ ಸದ್ದು ಕೇಳ್ತಾ ಉಂಟು, ಆದರೆ ನಾನು ಫಾಲ್ಸ್ ತೋರಿಸ್ತೀನಿ ಈಗ ಬೇರೆ ವಿಡಿಯೋದಲ್ಲಿ.